ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸ್ವಾತಿ ರಮೇಶ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನದಿಂದ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವನು ಯಾಕೋ ಕುಸುಕ್ತಾವನೆ, ಕೊಯ್ಯ ಕೊಯ್ಯ ಅಂತವನು ಯಾವಾಗ್ಲೂ ಬರ್ರಿ ಕೊಯ್ಯ ಕೊಯ್ಯ ಅಂತ. ಬರ್ತಾ ಇದೆಯೇನೋ? ಚೆನ್ನಾಗಿ ಬರ್ತಾ ಇದೆಯಾ? ಹಿಂಗಿರ್ಕೋಬೇಕಾ? ನಾನು ಆಕ್ಚುಲಿ ಸ್ನ್ಯಾಪ್ಚಾಟ್ ಅಲ್ಲಿ ವಿಡಿಯೋ ಮಾಡ್ತಿದ್ದೆ. ನನ್ನ ತಮ್ಮ ಹೇಳ್ಕೊಟ್ಟ ಹಿಂಗ್ ಮಾಡು ಅಂತ. ಮಾಮೂಲಿ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಬರಲ್ಲ, ಯಾಕಂದ್ರೆ ನಾನು ಕರ್ಗಿದ್ದೀನಿ. ಅದಕ್ಕೆ ಸ್ವಲ್ಪ ಎಡಿಟ್ ಅಂದ್ರೆ ಎಫೆಕ್ಟ್ ಹಾಕ್ಬಿಟ್ಟು ಮಾಡ್ಕೊಂತ ಇದ್ದೆ. ಅದರಲ್ಲಿ ಹಿಂಗೆ ಮಾಡು ಚೆನ್ನಾಗಿರುತ್ತೆ ಅಂತ ಹೇಳ್ದೆ, ಅದಕ್ಕೆ ಇದ್ರಲ್ಲೇ ಮಾಡ್ತಾ ಇದ್ದೀನಿ. ಪಾಪುಗೆ ಸರಿ ಮಾಡಿದ್ದೀನಿ, ಸರಿ ತಿನ್ನಿಸ್ಬೇಕು. ನಮ್ಮಮ್ಮ ಮನೇಲಿದ್ದೀನಿ ನಾನು. ನಮ್ಮಮ್ಮ ಮನೆ. ಇವನು ನಮ್ಮ ತಮ್ಮ. ಇವನು ಹೆಂಗೆ ಮತ್ತೆ ಹಿಡಿಯೋದು ಹೆಂಗೆ ಯಾರು ತೋರ್ಸ್ಬೇಕಾದ್ರೆ ಹಿಂಗೆ, ಆಮೇಲೆ ಹಿಂಗೆ ನೋಡಿ ಗೈಸ್. ಇದಕ್ಕೇನಾದ್ರೂ ಪರಿಹಾರ ಇದ್ರೆ ಕಮೆಂಟ್ ಮಾಡಿ. ಇವನಂತೂ ಯಾವಾಗ್ಲೂ ಕೈಯೋ ಕೈಯೋ ಅಂತ ಕುಸುಕ್ತಾನೆ ಇರ್ತಾನೆ. ನಮ್ಮಮ್ಮ ಅಡುಗೆ ಮಾಡ್ತಾ ಇದ್ದಾರೆ. ಆಕ್ಚುಲಿ ಬೆಂಗಳೂರಿಗೆ ಅಮ್ಮನ ಮನೆಗೆ ಬಂದ್ರೆ ಮಧ್ಯಾಹ್ನ ಬಿಸಿ ಊಟ, ರಾತ್ರಿ ಬಿಸಿ ಊಟ, ಬೆಳಗ್ಗೆ ಬಿಸಿ ಊಟ. ಈಗ ರೈಸ್ ಆಗಿದೆ, ಪಾಪುಗೆ ನೀರಿಟ್ಟಿದ್ದಾರೆ, ಇದು ಸರಿ ಆಗಿದೆ. ಇಲ್ಲಿ ಬೆಂಡೆಕಾಯಿ ಸಾರಿಗೆ ರೆಡಿ ಮಾಡ್ತಿದ್ದಾರೆ. ರೆಸಿಪಿ ತೋರ್ಸೋಣವ ಹೆಂಗ್ ಮಾಡ್ತೀಯ ಅಂತ. ನಮ್ಮಮ್ಮ ಸಕ್ಕದಾಗಿ ಮಾಡ್ತಾರೆ ಗೈಸ್, ನನಗಂತೂ ತುಂಬಾ ಇಷ್ಟ. ನಮ್ಮಮ್ಮ ಯಾವ ಸಾಂಬಾರ್ ಮಾಡಿದ್ರು ಅಷ್ಟೇ ನನಗೆ ತುಂಬಾ ಇಷ್ಟ. ಬನ್ನಿ ನೋಡೋಣ. ಇಲ್ಲಿದಷ್ಟು ದಿನ ನಮ್ಮಮ್ಮ ಏನೇ ರೆಸಿಪಿ ಮಾಡ್ತಾರೆ ಅದನ್ನೆಲ್ಲ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಟ್ರೈ ಮಾಡಿ ನೀವು ಹೇಗಿದೆ ಅಂತ ಕಮೆಂಟ್ ಮಾಡಿ. ಯಾರು ಕಮೆಂಟೇ ಮಾಡೋದಿಲ್ಲ, ನಾನು ಕಮೆಂಟ್ ಮಾಡಿ ಅಂತ ಮಾತ್ರ ಹೇಳ್ತಾ ಇರ್ತೀನಿ. ನಮ್ಮಮ್ಮ ಇವ್ರು ನೋಡಿ ಏನ್ ಮಾಡ್ತಾವ್ರಂತ. ಯಾರದು? ಹುಚ್ಚಿ ಹೊರ್ಸಿರೋದೇ ಅದು. ಗೈಸ್, ನಿಮ್ಮ ಅಪ್ಪು ಅಂತ ಒಂದು ಚಾನಲ್, ನಿಮ್ಮ ಅಪ್ಪು ಅಂತ ಚಾನಲ್ ಇವಂದು. ನೀವು ಕೂಡ ನನ್ನ ತಮ್ಮನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅವನು ಹೇಳೋ ಸಪೋರ್ಟ್ ಮಾಡಿ ಗೈಸ್, ಇವಳು ಸಪೋರ್ಟ್ ಮಾಡಿ. ನನಗಿಂತ ಜಾಸ್ತಿ ಇವಳು ಸಪೋರ್ಟ್ ಮಾಡಿ. ಬೇಡ ಬೇಡ, ನನಗಿಂತ ಜಾಸ್ತಿ ಅವನಿಗೆ ಸಪೋರ್ಟ್ ಮಾಡಿ. ಹಲೋ ಹಲೋ ಹಲೋ. ಓ ಆಕ್ಚುಲಿ ನಮ್ಮ ಮನೇಲಿದ್ರು ಬಿಸಿ ಊಟನೇ. ಅಂದ್ರೆ ಮಧ್ಯಾಹ್ನ ಟೈಮ್ ನಾವು ಬಿಸಿಯಾಗಿ ಅಡುಗೆ ಮಾಡಲ್ಲ. ಬೆಳಗ್ಗೆ ಏನ್ ಮಾಡಿರ್ತೀವಿ ಅದನ್ನೇ ತಿನ್ಕೊಂತೀವಿ, ಮತ್ತೆ ರಾತ್ರಿ ಮಾತ್ರ ಬಿಸಿ ಊಟ ಮಾಡ್ತೀವಿ. ಇಲ್ಲಿ ಅಂದ್ರೆ ಮಧ್ಯಾಹ್ನನೂ ಬಿಸಿ ಊಟ, ರಾತ್ರಿನೂ ಬಿಸಿ ಊಟ, ಬೆಳಗ್ಗೆನೂ ಬಿಸಿ ಊಟ. ಡ್ಯೂ 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 ಸರಿ ಆರ್ಬೇಕು, ನೀವು ತಿನ್ನಿಸ್ಬೇಕು. ಏನ್ ಹಾಕಿದ್ಯಾ? ಈರುಳ್ಳಿ ಹಾಕಿದ್ದಾರೆ, ಸ್ವಲ್ಪ ಶುಂಠಿ ಹಾಕೋತಾ ಇದ್ದಾರೆ, ಶುಂಠಿ ಜಜ್ಜಿ ಹಾಕೋತಾ ಇದ್ದಾರೆ. ಅಲ್ಲ ಅಡಿಗೆ ಏನ್ ಮಾಡ್ತಿದ್ದಾರೆ? ಅಡ್ಗೆ ಬೆಂಡೆಕಾಯಿ ಸಾಂಬಾರು, ಅನ್ನ. ನೋಡು ಈರುಳ್ಳಿ ಇಲ್ಲಿ ಹಾಕಿಸ್ಕೊ, ಮಾವಿನಕಾಯಿ ಹಾಕಿಸ್ಕೊ. ಮಾವಿನಕಾಯಿ ತಿನ್ನದ ಏನು ತಿನ್ನದ ಅವನು. ಇಲ್ಲೇನೇನು ಹಾಕ್ತಿದ್ಯ ಅಂತಾನೆ ತೋರಿಸ್ತಲ್ಲ. ತೆಂಗಿನಕಾಯಿ, ಶುಂಠಿ, ಒಂದ್ ಈರುಳ್ಳಿ ಕೊಡಿ ಇವನ್ ಕೈಗೆ. ತಿಂದರ ಕೊಡಿ ಇವನ್ ಕೈಗೆ ಈರುಳ್ಳಿ ಇಸ್ಕೊ. ಕಾಯಿ, ಶುಂಠಿ, ಬೆಳ್ಳುಳ್ಳಿ ಅಷ್ಟೇನಾ? ಆಮೇಲೆ ಚಕ್ಕೆ ಲವಂಗ, ಆಮೇಲೆ ಚಕ್ಕೆ ಲವಂಗ. ಗೈಸ್, ಪ್ರಾಪರ್ ಆಗಿ ನಾನು ಹೆಂಗ್ ಮಾಡೋದು ಅಂತ ತೋರ್ಸಕ್ ಆಗ್ತಾ ಇಲ್ಲ, ಯಾಕಂದ್ರೆ ಇದೈತಲ್ಲ ಲಿಟಲ್ ಬಾಯ್, ಇದು ಪಾಪು. ಏನು 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 ಯಾಕೋ ಹಿಂಗ್ ಮಾಡ್ತೀಯ ಪಾಪು? ನೆನ್ನೆ ಊರಿಂದ ಬಂದಿದ ತಕ್ಷಣ ಏನ್ ಅಪ್ಕೊಂಡಿದ್ದೇನು, ತಪ್ಕೊಂಡಿದ್ದೇನು, ತಿನ್ಸಿದ್ದೇನು, ಉಣ್ಸಿದ್ದೇನು, ಕುಡ್ಸಿದ್ದೇನು,
ಅಕ್ಕ ತಮ್ಮ ಇಬ್ರು ಹಿಂಗೆ ಇದಾರೇನೋ ಅನ್ಕೋಬೇಕು. ಈಗ ನೋಡಿದ್ರೆ ಎಷ್ಟು ಕಚ್ಚಾಡ್ತಾರೆ ಅಂದ್ರೆ ಇವ್ರಿಬ್ರು ಯಪ್ಪ ಜಗತ್ತಲ್ಲೇ ಇಲ್ಲ ಕಚ್ಚಾಡೋರು. ನೋಡು ಎತ್ ಬಿಸಾಕ್ದ ಎತ್ಕೊಡು ಎತ್ಕೊಡು. ಬನ್ನಿ ಗಾಯ್ಸ್, ಸಿಕ್ಕ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಆಮೇಲಿಂದ. ಸಾಂಬಾರ್ ಒಗ್ಗರಣೆ ಹಾಕಿದ್ಯಾ? ಒಗ್ಗರಣೆ ಹಾಕ್ತಿಯಲ್ಲ ಅವಕ್ಕೂ ಜಾರ್ಗೆ ಏನೇನು ಹಾಕಿದ್ಯಾ ಆಮೇಲೆ ಹೇಳುವಂತೆ. ನಿನಗೆ ಸರಿ ತಿಳಿಸ್ತೀನಿ. ಗೈಸ್, ಒಗ್ಗರಣೆಗೆ ಈರುಳ್ಳಿ, ಎಣ್ಣೆ, ಸಾಸಿವೆ ಎಲ್ಲ ಏನೋ ಹಾಕಲ್ವಾ? ಎಲ್ಲ ಉಲ್ಟಾ ಪಲ್ಟ ನಮ್ಮ ಮಮ್ಮಿ. ಕರ್ಬೇವಿನ ಸೊಪ್ಪು, ಸಾಸಿವೆ ಇದು ಹಾಕ್ಬಿಟ್ಟು ಅಷ್ಟೇ. ಇನ್ನೇನು ಹಾಕಲ್ಲ ನಾನು. ಅಲ್ಲೇನು ಹಾಕ್ತಾ ಇದೆಯಾ? ಬಾಡಿಸಿ ಜಮಾನ್ದಿಂದ ಇದು ಒಳ್ಳೆ ಪಾತ್ರೆ ಸಾರು ಮಾಡ್ತಾರೆ. ಅದೇನೋ ಎಳೆ ಬೆಂಡೆಕಾಯಿ ನೋಡೇ ಇಲ್ಲ, ಬಾಯ್ಲಿ ಹೋಗಿ ಪಾಪನ ಎತ್ಕೋ. ಆಚೆ ಕರ್ಕೋಗಿ. ನಮ್ಮ ಮನೆಯವ್ರಿಗೆ ರಮೇಶ್ಗೆ ಬೆಂಡೆಕಾಯಿ ಬದನೆಕಾಯಿ ಎರಡು ಆಗಲ್ಲ, ಎರಡು ತಿನ್ನೋದಿಲ್ಲ. ಇದು ಲೋಳೆ ಲೋಳೆ ಬರುತ್ತೆ ಅಂತ ತಿನ್ನೋದಿಲ್ಲ, ಲೋಳೆ ಬರ್ದೇ ಇರೋ ಥರ ಮಾಡಿದ್ರು ತಿನ್ನೋದಿಲ್ಲ. ಚೆನ್ನಾಗಿ ಫ್ರೈ ಮಾಡಬೇಕು, ಅವಾಗ ಲೋಳೆ ಬರೋದಿಲ್ಲ. ಇದು ಫ್ರೈ ಎಲ್ಲ ಆದ್ಮೇಲೆ ರುಬ್ಬಿರೋ ಮಸಾಲ ಏನೇನವ ರುಬ್ಬಿರೋದು? ಇದು ಈರುಳ್ಳಿ, ಟೊಮೊಟ, ತೆಂಗಿನಕಾಯಿ, ಚಕ್ಕೆ, ಲವಂಗ, ಹಸಿ ಶುಂಠಿ, ಸಾಂಬಾರ್ ಪುಡಿ. ಇದು ಟೊಮೊಟೊ ಈರುಳ್ಳಿ ಹುರಿದಿದ್ಯಾ? ಟೊಮೊಟೊ ಈರುಳ್ಳಿ ಹುರ್ಕೊಂಡಿದ್ದೀವಿ. ಹಾಕ್ಬಿಟ್ಟು ಇದು ಸ್ವಲ್ಪ ಹುರಿಬೇಕು. ಮಸಾಲೆ ಸ್ಮೆಲ್ ಹೋಗ್ಬೇಕು, ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಈರುಳ್ಳಿ ಟೊಮೊಟೊನ ಫ್ರೈ ಮಾಡಿದ್ದಾರೆ, ಬಾಕಿದು ಮಸಾಲೆ ಫ್ಲೇವರು ಅದು ಹಸಿ ಸ್ಮೆಲ್ ಎಲ್ಲ ಹೋದ್ರೆ ಸಾಂಬಾರು ಸೂಪರ್. ನಂಗೆ ಈಗಲೇ ಬಾಯಲ್ಲಿ ನೀರು ಬರ್ತಾ ಇದೆ. ಆದರೆ ಸಾಂಬಾರ್ ಪುಡಿ ಅಂತಂದ್ರೆ ಬರೀ ಮೆಣಸಿನ್ಕಾಯಿನೂ ಧನಿಯಾ ಪುಡಿ ಮಾಡಿಸಿ ಇಟ್ಕೊಂಡಿದ್ದೀವಲ್ಲ, ಅದನ್ನ ಮಾತ್ರ ಹಾಕೋದು. ಅದು ಹಾಕಿದ್ರೆ ಚೆಂದ. ನೀವೊಂದ್ಸರಿ ಟ್ರೈ ಮಾಡಿ, ಸಕ್ಕದಾಗಿರುತ್ತೆ. ಈ ಥರ ಟ್ರೈ ಮಾಡಿ. ನಿಮ್ಮ ಕಡೆ ಈ ಥರ ಮಾಡೋದು ಡೌಟು ಅನ್ಸುತ್ತೆ, ನಾವಮ್ಮ ಮಾಡೋ ಥರ ಮಾಡಿ, ಸೂಪರಾಗಿರುತ್ತೆ. ಇನ್ಮೇಲೆ ರೆಸಿಪೀಸ್ ಎಲ್ಲ ತೋರಿಸ್ತಾ ಇರ್ತೀನಿ. ಅಮ್ಮ ಏನು ಮಾಡ್ತಾರೆ ಅದೆಲ್ಲ ರೆಸಿಪಿನೂ ತೋರಿಸ್ತೀನಿ ನಾನು ನಿಮಗೆ. ಈಗ ಇದು ಕುದ್ದಾದ್ಮೇಲೆ ಸ್ವಲ್ಪ ರುಚಿ ಹಾಕ್ಬಿಟ್ಟು ಮತ್ತೆ ಕುದಿಸ್ಬಿಟ್ರೆ ಮುಗೀತು, ಸಾಂಬಾರು ರೆಡಿ. ಬನ್ನಿ ಪಾಪಕ್ಕೆ ಸರಿ ತಿನ್ಸ್ಬಿಡೋಣ. ಫಸ್ಟ್ ಟೈಮ್ ಆಗಿದೆ, ಒಂದು ಊಟ ಟೈಮ್. 2 ಗಂಟೆ ಐತೆ ಗೈಸ್. ಸಾಂಬಾರ್ ರೆಡಿ ಆಗಿದೆ, ಈಗ ಬ್ಯಾಟಿಂಗ್ ಮಾಡೋಣ ಬನ್ನಿ. ಬೆಂದಿರುತ್ತೆ, ಇಷ್ಟ ತನಕ ಬೇಕಾ ಬೇಯೋಕೆ? ಎಳೆ ಬೆಂಡೆಕಾಯಿ ಗಮ್ಮ ಅಂತ ಇದೆ. ಫಸ್ಟು ನಾನು ಈಗ ಚಿಕ್ಕ ಮಗಂಗೆ ತಿನ್ಸಾಯ್ತು, ದೊಡ್ಡ ಮಗಂಗೆ ತಿನ್ನಿಸ್ಬಿಟ್ಟು ಆಮೇಲೆ ನಾನು ಬ್ಯಾಟಿಂಗ್ ಮಾಡ್ತೀನಿ. ಬನ್ನಿ ತಿನ್ಸೋಣ ಅವನಿಗೆ. ಬಾ ಪಾಪು. ಯಪ್ಪ, ನನಗೆ ಇಬ್ರು ಅವ್ರು ಕಚ್ಚಾಡ್ತಾರೆ. ಎಷ್ಟು ಕಚ್ಚಾಡ್ತಾರೆ ಅಂದರೆ ನನಗೆ ಹೊಡೆಯೋಕ್ಕಾಗ್ತಾಯಿಲ್ಲ, ಬಿಡೋಕ್ಕಾಗ್ತಾಯಿಲ್ಲ. ಊರಲ್ಲಿ ಆಗಿದ್ರು ಜೊತೆಗೆ ಚೆಚ್ಚಾಕ್ಬಿಡ್ತಿದ್ದೆ ಅವನ್ನ. ರೈಸ್ ಹಾಕೋತಾ ಇದ್ದೀನಿ. ಸೇರ್ಬೇಡ, ಈಗ ನಾನು ನಿಂಗೆ ಅಂಬ ಹಾಕೊಡ್ತೀನಿ, ಅನ್ನ ತಿನ್ಕೊಬಿಡು. ಒಸಿನೇ ನೋಡಿರಿ. ಫಸ್ಟ್ ತಿನ್ನಿಸ್ಬಿಡ್ತೀನಿ. ಊಟ ಮಾಡ್ತಾನೆ ಇಲ್ವಾ? ಬೆಂಡೆಕಾಯಿ ನಿನ್ ಫೇವ್ರೇಟ್ ಬೆಂಡೆಕಾಯಿ. ಅಪ್ಪ ಆತು. ತುಪ್ಪ ಹಾಕೊಂಡ್ ಸ್ವಲ್ಪ
ತುಪ್ಪ 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 ಹತ್ತಿತ್ತಮ್ಮ ಅವನಿಗೊಂಚೂರು ಕೈಗೆ ನಿಕ್ಕತ್ತಾನೆ. ಕೈ ಎತ್ತು. ಅಲ್ಲೂ ಹಿಂಗೆ ರೂಢಿಯಾಗಿರೋದು. ಹಾಕು. ಮೂರು ಕೈ ಮೂರು ಕೈಗೆ ಹಾಕದ ಅಂದ್ರೆ ಒಂದ್ ಸ್ವಲ್ಪ ಅಂತ ನಮ್ಮ ಭಾಷೆಲಿ. ನಾವು ಮೂರು ಅಂತ. ಬನ್ನಿ ಗೈಸ್, ಪಾಪುಗೆ ಊಟ ಮಾಡಿಸ್ಬಿಟ್ಟು ಆಮೇಲೆ ಸಿಗ್ತೀನಿ. ಬರ. ತುಪ್ಪ ನೆಕ್ತಾನೆ ತುಪ್ಪ. ಅಲ್ಲ ನೀನ್ ತಿಂದ ನಮ್ಗೆಲ್ಲ ಹಾಕೊಟ್ಟಿದ್ದೀರಿ ಹೆಂಗೆ ತಿನ್ನಪ್ಪ. ಪೂರ ತಿನ್ನಕ್ ಟ್ರೀಟ್ ಮಾಡ್ತಿದ್ದ. ತಿನ್ಬಿಟ್ಟು ಹೆಂಗಿದೆ ಹೇಳು. ಯಾರು ಮಾಡಿದ್ದು? ಇನ್ಯಾರು ನಿಮ್ಮಕ್ಕ? ನೀನಾ? ಅಲ್ಲ, ನೀನು ಚೈತ್ರಕ್ಕ. ನೀನ್ ತಿನ್ನಿ ಗೈಸ್, ಟೇಸ್ಟ್ ಹೆಂಗೈತೆ ಹೇಳಿ. ಚೆನ್ನಾಯ್ತಾ? ಸೂಪರ್ ಆಯ್ತು. ಸಕ್ಕತ್ತಾಯ್ತು. ಬರ್ಬೇಕು ಅದ್ನುವೆ. ಎಣ್ಣೆ ಗೊತ್ತಿಲ್ಲ. ಏನಾಗಲ್ಲ ಹಾಕು. ಏನ್ರಿ ಪಲಾವ್ ಅಂತ. ನೋಡಿ, ಏನ್ ತಿಂತಾ ಇದ್ದೀನಿ ಅಂತಾನೆ ಗೊತ್ತಿಲ್ಲ. ಸಾಕಾಗೈತೆ ಕಣ್ರಿ. ಪೂರಿನೂ ಚೆನ್ನಾಗೈತೆ. ಮಮ್ಮಿ ನೀನ್ ಪೂರಿ ಮಾಡಿದ? ಇವಾಗ ಪನ್ನೀರು ಏನು ಚೈತ್ರ ಮಾಡಿದ್ವಿ. ಎಷ್ಟು ಸಾಕಾಗ ಮಾಡಿದ್ರಿ ಪನ್ನೀರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ತಿನ್ನೋರಂತೆ. ಸರಿ ಕೈಸ್ ನಂದು ಆಲೆ ಆಯ್ತು ಊಟ. ಇನ್ನೊಂದು ಪೂರಿ ತಿನ್ಕೊಂಡು ಒಂಚೂರು ರೈಸ್ ಮೇಲೆ ತಿನ್ಬೇಕು, ಇಲ್ಲ ಅಂತಂದ್ರೆ ಹೊಟ್ಟೆ ತುಂಬ್ದಾಗ ಅನ್ಸಲ್ಲ ನನಗೆ. ಪನ್ನೀರ್ ಬಟರ್ ಮಸಾಲ ಅಲ್ವಾ? ಪನ್ನೀರ್ ಬಟರ್ ಮಸಾಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಕರ್ರಗಿದ್ರು ಲಕ್ಷಣವಾಗಿದೆ. ಕರ್ಗಿದ್ರು ಲಕ್ಷಣವಾಗಿದ್ದೀನಿ ಅಂತೆ. ಅಲ್ಲ ಫಸ್ಟ್ ಆಕ್ಚುಲಿ ನೀನ್ ಬೆಳ್ಳಿಗೆ ಇದ್ದು ಆಮೇಲೆ ಕರ್ರಗಿದ್ದು. ಹಳ್ಳಿಗಲ್ವಾ ಮದುವೆ ಆಗಿರೋದು? ಹಳ್ಳಿಗಲ್ವ ಇರೋದು? ಹಳ್ಳಿ ವಾತಾವರಣಕ್ಕೆ ಹೆಂಗಿರ್ತೀವೋ ಹಂಗಿರ್ತೀವಿ ಅಷ್ಟೇ. ನನ್ನ ಮಗನು ತಿಂತಿದ್ದಲ್ಲಿ ಪೂರಿನ. ಚಿಕ್ಕವನು ತಿಂದವನೇ, ದೊಡ್ಡವನು ತಿಂದವನೇ. ಹೆಂಗ್ ತಿಂತಾನೆ ಅಂತ ಜಾಸ್ತಿ ತೋರ್ಸೋದು ಬೇಡ. ಹೌದಾ? ಆಕ್ಚುಲಿ ರೆಸಿಪಿನ ವಿಡಿಯೋ ಮಾಡ್ಕೊಳ್ಳೋಣ ಅನ್ಕೊಂಡೆ, ಮರ್ತೋಯ್ತು. ನಮ್ಮ ಚೈತ್ರ ಆಮೇಲೆ ಕೂಗುರು ವಿಡಿಯೋ ಮಾಡ್ಕೋತೀನಲ್ಲ ಅಂತ. ಫಸ್ಟ್ ಕೂಗ್ಬೇಕು ತಾನೆ. ಏನ್ರಿ ಏನ್ ನಿಮ್ದು? ಏನ್ರಿ ಸಮಾಚಾರ? ಟಿವಿಲಿ ಮ್ಯೂಸಿಕ್ ಬೇರೆ ಬರ್ತಾ ಇದೆ. ನಂಗೆ ಭಯ ಕಾಪಿ ರೇಟ್ ಬಂದ್ಬಿಡುತ್ತೆ ಅಂತ. ಇವ್ನು ಹಂಗೆ ಮಾಡ್ತಾನೆ. ನಂದೆಲ್ಲ ವಿಡಿಯೋಸ್ ಎಲ್ಲ ಕಾಂಪಿಟೇಟಿವ್. ಎಲ್ಲ ವಿಡಿಯೋಸ್ ಎಲ್ಲ ಕಾಪಿ ರೇಟ್ ಬಂದಿದೆಯಂತೆ. ಡಿನ್ನರ್ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ. ಅಲ್ಲ ಗೈಸ್, ಇವರಿಬ್ರು ಎಷ್ಟು ಕಚ್ಚಾಡ್ತಾವ್ರು ನೋಡ್ರಿ ಬರೀ ಪೂರಿ ವಿಷಯಕ್ಕೆ. ನಾನು 5 ಪುರಿ ಕೇಳಿದೆ. 5 ಪುರಿ ಕೊಡ್ಬೇಕು ತಾನೆ. 2 ಪುರಿ ಕೊಟ್ಟೋಳ. ಇದು ನ್ಯಾಯನಾ ಅನ್ಯಾಯನಾ? ನೀವೇ ಎಷ್ಟು ಪುರಿನ ಕೇಳಿದವನು? ಫಸ್ಟ್ 5 ಕೇಳಿದಂತ ಅವಳ ಬಾಯಿಲೆ ಬಂತು. ಹಂಗಾರೆ ನಾನೇ ವಿನ್ನು ಗೈಸ್. 7 ಲುಕ್ ನೋಡ್ರಿ. ತಿರುಗು. ಲಗ 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 ಅಂತವಳೆ. ಚೆನ್ನಾಗಿ ಕಾಣಿಸ್ಬಿಡೋದು. ತಮ್ಮಯ್ಯ ಮೂನೆ ಹಾಕೊಂಡು ದೃಷ್ಟಿ ತೆಗಿತಾವನೆ. ನಾನು ಎಲ್ಲಾರ್ದು ಅಷ್ಟು ಯಾರು ಚೆನ್ನಾಗಿರ್ತಾರಲ್ಲ ಅವ್ರದೆಲ್ಲ ದೃಷ್ಟಿ ತೆಗಿತೀನಿ. ನಂಗೆ ಒಂದಿನೂ ತೆಗಿಲಿಲ್ಲ. ನಿಂದ ಎಷ್ಟು ದಿನ ತೆಗಿತೀನಿ ಗೊತ್ತಾ? ನಿಜವಾಗ್ಲೂ ನಂಗೆ ಒಂದಿನೂ ತೆಗಿಲಿಲ್ಲ. ನಿಮ್ಮ ಮುಖ ಅರ್ಧ ಕಾಣಿಸ್ತಿದೆ, ಕರೆಕ್ಟ್ ಕಾಣಿಸ್ತಿದೆ. ಅಲ್ಲ 4 ಕರೆಕ್ಟಾಗಿ ಇಟ್ಕೊಂಡಿಲ್ಲ. ಇಲ್ಲಿ ನೋಡಿ ಹೆಂಗೆ ಇಟ್ಕೊಂಡಿದ್ದೀನಿ. ಎಸ್ ಗೈಸ್, ಊಟ ಮುಗೀತು. ಈಗ ಪಾಪುಗಳಿಬ್ರು ವಾಕಿಂಗ್ ಹೋಗಿದ್ದಾರೆ ತಾತನ ಜೊತೆಲಿ, ಅಂದ್ರೆ ನಮ್ಮ ಅಪ್ಪನ ಜೊತೆಲಿ. ನೋಡಕ್ ಹೋಗ್ತಾ ಇದ್ದೀನಿ. ಎಲ್ಲಿ ತನಕ ಹೋಗಿದ್ದಾರೆ? ಬರ್ತಾ ಇದ್ದಾರೆ. ಮೇನ್ ರೋಡ್ ತನಕ ಹೋಗೋರು. ಮೇನ್ ರೋಡ್. ಚೆನ್ನಾಗಿತ್ತು ಆ್ಯಕ್ಚುಲಿ ಪೂರಿ ಮತ್ತು ಸಾಗು ಮೀನ್ಸ್ ಇದು ಪನ್ನೀರ್ ಬಟರ್ ಮಸಾಲ ಸಕ್ಕದಾಯಿತು. ಮೋಸ್ಟ್ಲಿ ಪಾಪುನ ನಮ್ಮಮ್ಮ ಎತ್ಕೊಂಡಿರ್ಬೇಕು ಅನ್ಸುತ್ತೆ. ಅವರಿಬ್ರು ಮಾತ್ರ ಬರ್ತಾ ಇದ್ದಾರೆ. ಅಲ್ಲಿ ಬರ್ತಾ ಇದ್ದಾರೆ ನೋಡಿ.
ಟ್ಯಾಕ್ಟರ್ ಹಿಂದೆ ಬರ್ತಾ ಇದ್ದಾರೆ. ಅವನ ಅಮ್ಮ ಎತ್ಕೊಂಡ್ರು ಅನ್ಸುತ್ತೆ. ಬಂದರು. ವಾಕ್ ಮಾಡ್ಕೊ ಬಂದ್ಬಿಟ್ಟ. ಇಲ್ಲ ಅವನು ಎಲ್ಲಿ ತಮ್ಮ ಪಪ್ಪಿಲ್ಲ ಅಜ್ಜಿ ಎತ್ಕೊಬತ್ತೈತಾ? ಮಾಡಿದ್ರೆ ಕಚ್ಚೋದು ಬಾ. ಹ್ಮ್ ಅವನು ರೋಡ್ ದೊಡ್ಬೇಕಾದ್ರೆ ಹಂಗೆ ಓಡ್ಬಿಟ್ಟ ಗಾಡಿ ಮುಂದೆ. ಯಾರು ಓಡ್ಬಿಡ್ತಾನೆ ಇವನು? ಕೈ ಹಿಡ್ಕೋಬೇಕು ತಾನೆ. ಯಾಕೆ ಏನಾಯ್ತು? ಏನಾಯ್ತು? ಆಸ್ತಿ ಎತ್ಕೊ ಬರಕ್ಕೆ ನಂಗೆ ಭಯನೇ ಆಯ್ತು. ಇವನ್ ಬೇರೆ ನುಗ್ಬಿಟ್ನಂತೆ ರೋಡ್ನ. ಜಸ್ಟ್ ಮಿಸ್ ಅಂತೆ ಗಾಡಿ ಅವನು ಹೋಗೋನು. ಗೊತ್ತಾಗಲ್ವ ಪಾಪ ನಿಂಗೆ? ತಾತನ ಕೈ ಹಿಡ್ಕೋಬೇಕು ತಾನೆ. ನಮ್ಮಮ್ಮ ಅಲ್ಲೇ ಇರ್ತಾರೆ. ಬನ್ನಿ ಬರ್ತಾರೆ, ಹೋಗೋಣ. ಬಾ ಮಗನೇ, ನಾಯಿ ಬಂದ್ಬಿಡ್ತದೆ. ಬಾ, ಗೇಟ್ ಹಾಕೊಂಡ್ ಬಾ. ಮೇಲ್ಗಡೆ ಆಸ್ತಿ ಒಣಗಾಕಿದ್ದಾರೆ, ಎತ್ಕೊಂಡ್ಬರಕ್ಕೆ ಹೇಳ್ತಿದ್ದಾರೆ ಮಳೆ ಬರುತ್ತೆ ಅಂತ. ಊಟ ಮಾಡ್ತವನಲ್ಲ. ಆಯ್ತು. ನಾ ಪಾಪ ಎತ್ಕೊಂಡಿದ್ದೀನಿ. ಅಲ್ಲಿಂದ ಬರೋದು ಗಾಡಿ ಬರ್ತದ, ಹೋಗ್ಬಿಡೋದ ರೋಡ್ ದಾಟ್ಕೊಂಡು ಆಗ ಅಲ್ಲಿ ಹೋಗಕ್ಕೆ. ನಿಂಗೆ ಗೊತ್ತಾಗಲ್ವಾ? ಗೊತ್ತಾಗಲ್ವೇನ ನಿನಗೆ? ಜಸ್ಟ್ ಮಿಸ್ ಅಂತೆ ನೋಡೋದಿ. ಬೈಕೊಂಡು ಹೋದ್ನೇನ ಅವನು. ರೋಡ್ ದಾಟ್ಬೇಕಾದ್ರೆ ಅದು ಡೌನ್ ಬೇರೆ. ಅದು ಅವನೇ ಮಾಡ ಅವ್ನು ನೋಡ್ಬಿಟ್ಟು ಪಟ್ಟ ಅಂತ ನೋಡಿದ್ರೆ ಆಗ್ಲಿಲ್ಲ, ಹೊಂಟೋದು ಹೊಟ್ಟು ಏನು ಆಗ್ಲಿಲ್ಲ. ಆದ್ರೆ ಡೌನ್ ಅದು ಅವನು ಅವಾಯ್ಡ್ ಮಾಡಕ್ಕಾಗಲ್ಲ. ಆಮೇಲೆ ಹೇಳಿದೆ ಅಪ್ಪಾಜಿ ನಿಂತ್ಕೊಂಡು ಈ ಕಡೆ ನೋಡು, ಈ ಕಡೆ ನೋಡು. ಅವಾಗ ಸರಿ ತಾತ ಅಂತ ರೋಡ್ ಸ್ವಲ್ಪ ಕಡೆ ಆ ಕಡೆ ಈ ಕಡೆ ಗಾಡಿ ನೋಡ್ಬೇಕು. ಅಕಸ್ಮಾತ್ ರೋಡ್ ದಾಟ ಸಮಯದಲ್ಲಿ ಗಾಡಿ ಬಂದ್ರೆ ಕೈ ಅಡ್ಡ ಕೊಡ್ಬೇಕು ಅಂತೆಲ್ಲ ಹೇಳ್ಕೊಟ್ಟಿದೀವಿ. ಹೇಳ್ಕೊಟ್ಟೈತಿ ತಾನೆ ಚಿಕ್ಕಿ. ಮತ್ತೆ ಯಾಕೆ ಹಂಗ್ ಓಡೋದೆ? ಏನಾದ್ರು ಆದ್ರೆ ಏನ್ ಮಾಡಿದ್ದು? ಬೆಂಗ್ಳೂರ್ಗೆ ಹೋಗಿ ಹಿಂಗ್ ಮಾಡ್ಕೊ ಬಂದ ಅಂತ ಹೇಳ್ತಾರೆ. ಆಮೇಲೆ ಊರಲ್ಲಿ ಎಷ್ಟ್ ಮಾತಾಡ್ತಾರ ಗೊತ್ತಾ? ಹಾ ಗೊತ್ತಾ? ಹೇಳು ನಿನ್ಗೆ. ಹಿಂಗ್ ಕರ್ಕೋದ್ಲಂತೆ, ಹಿಂಗ ಆಯ್ತಂತೆ ಅಂತ. ಎಲ್ಲೂ ಕಳ್ಸೋದಿಲ್ಲ ನಿನ್ನ. ಮನೆಯೊಳಗೆ ಕುಡಾಕ್ತೀನಿ ನೋಡು. ಈಗ ಕುಡಾಕ್ಲ ಮನೆಯೊಳಗಡೆನೆ. ಏನೋ ಹೋಗ್ಬಿಟ್ಟು ಬರ್ಲಿ ಅಂತ ಕಳ್ಸಿದ್ರೆ ನೋಡ್ಬೇಕಲ್ವ ನೀನು? ಇಲ್ಲ ತಾತನ ಕೈ ಹಿಡ್ಕೋಬೇಕು ತಾನೆ. ನಾನ ನೋಡಿಲಿ ಏನು ಹೇಳ್ತಾರದು? ಯಾರಿಗೆ? ತಾತಂಗೆ, ನಿಂಗಲ್ಲ. ನಡಿ ಅಂಗನವಾಡಿಗೆ ನಡಿ. ನಿಂಗೆ ಮಿಸ್ ಹತ್ರ ಸರಿಯಾಗಿ ಓಡಿಸ್ತೀನಿ ನಿಂಗೆ. ನಡಿ. ಏನ್ ಯಾಕೆ ಹೇಳಿದ್ ಮತ್ತೆ ಕೇಳ್ತಾ ಇದೀಯ ನೀನು? ತಪ್ಪು ಮಾಡಿದ್ರೆ ಹೊಡಿತಾರೆ. ಅದ್ ನಿನ್ ತಿನ್ನಲ್ಲ ಬಿಡು, ವೇಸ್ಟ್ ಮಾಡ್ತೀಯ. ಜ್ಯೂಸ್ ಕುಡ್ಕೋ, ಜ್ಯೂಸು. ಅವನೇ ಏನ್ ಮಾಡ್ತಾನೆ? ಇಲ್ಲಿ ನಡಿ, ಇಲ್ಲಿ ಕುಡ್ಕೋ. ಕುಡ್ಕೋ, ಗಟ್ಟಿ ಕಿಡ್ಕೋಬೇಕು. ಅವ್ನ್ ಟೇಸ್ಟ್ ಗೊತ್ತಾದ್ರೆ ಕುಡ್ಕೊಬಿಡ್ತಾನೆ ಅವನೇ. ಅವನೇನೋ ಬೇರೆ ಆಗ್ತವ್ರೆ ಅಂತ ಅನ್ಕೋಬಿಟ್ಟವನೆ. ಸೌಂಡ್ ಬರ್ತಾವೆ. ಬಾ ಈ ಕಡೆ. ಅಲ್ಲಿ ಇದನ್ನೇನು ಅಲ್ಲೇ, ಅದಕ್ಕೆ ಸೌಂಡ್ ಮಾಡ್ತಾನೆ. ಅಷ್ಟೇ ಬಿಡಪ್ಪ, ಅಷ್ಟೇ. ಎಸ್ ಗೈಸ್, ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪಾಪು ಸ್ವಲ್ಪ ಅಳ್ತಿದ್ನಲ್ಲ, ಅದಕ್ಕೋಸ್ಕರ ಏನಾದ್ರು ಹೊಟ್ಟೆ ನೋವೇನೋ ಅಂದ್ಬಿಟ್ಟು ಗ್ರೇಪ್ ವಾಟರ್ ಹಾಕಿದ್ರು ಈಗ. ಬಾಮ. ನಿನ್ಗುನು ಒಳ್ಳೇದಲ್ಲಿ ಕುಡಿತೀಯಾ? ನನ್ನ ದೊಡ್ಡ ಮಗನು ಕುಡಿತಾನಂತೆ ಒಳ್ಳೇದಿ. ಅವನೇ ಕುಡ್ಕೊಂಡ್ಬಿಡ್ತಾನೆ ಗೈಸ್. ಯಾರಿಗೆ? ಎಷ್ಟು ವರ್ಷ ಗಂಟೆ ಹಾಕಿ ಅವೋ 10 ವರ್ಷದ ಮಗಿಗೆ ಕುಡಿಸ್ತಾರ ಅದನ್ನ. ಇದಕ್ಕೆ ಸ್ವಲ್ಪ ಇದು ಮಿಕ್ಸ್ ಮಾಡ್ತಾರ ಅದಕ್ಕೆ. ನೋಡು, ಇಲ್ಲಿ ನೋಡು, ಎಷ್ಟು ವರ್ಷ ಕೊಡಿಲಿ ಬರ್ದಿರ್ತಾರೆ ಅಲ್ಲಿ. ಅದ್ರಲ್ಲಿ ನೋಡು, ಇದ್ರಲ್ಲ. ಎಸ್ ಗೈಸ್, ಬನ್ನಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದ್ರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು. ಮಾಡ್ಕೋಬಾರ್ದು, ಕೇಳಿಸ್ಕೊಂಡೈತಾನೆ ಸೌಂಡು. ಕಿಟಕಿ ಬಾಗ್ಲ ಹಾಕ್ಬೇಕು, ಬಂದ್ಬಿಡ್ತಾನೆ.